ಮತದಾನವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಬಿಜೆಪಿಯ ಹೈಕಮಾಂಡ್. ಹೌದು, ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಜೂನ್ 23ನೇ ತಾರೀಕಿನಂದು ದೆಹಲಿಗೆ ಬರಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಇವತ್ತೆಷ್ಟು 19, 23ನೇ ತಾರೀಕು ಬನ್ನಿ ಅಂತ ವಿಜಯೇಂದ್ರ ಹಾಗೆ ಅಶೋಕ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ಗೂ ಬುಲಾವ್ ಕೊಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನಿನ್ನೆ ನಡೆದಂತ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ. ಅದು 4 ಮಂದಿನೋ 7 ಮಂದಿನೋ ಅದರ ಒಂದು ಸತ್ಯ ಶೋಧನೆಗಾಗಿ ಒಂದು ಟೀಮ್ ಅನ್ನ ಕೂಡ ರೆಡಿ ಮಾಡಲಾಗಿದೆ. ಸಹಜವಾಗಿ ಬಿಜೆಪಿಗೆ ಬಹಳ ಮುಜುಗರದ ಸಂಗತಿ. ಈ ಕಾರಣಕ್ಕಾಗಿನೇ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಹೈಕಮಾಂಡ್. ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ, ಏನ್ ಸಮಸ್ಯೆ ಇದೆ ರಾಜ್ಯ ಬಿಜೆಪಿಯಲ್ಲಿ? ಸಮಸ್ಯೆ ಅಂತೂ ಬಹಳ ಇದೆ. ಇದು ಹಿಂದೆಯಿಂದನೂ ಕೂಡ ಆಗಾಗ ಬೇರೆ ಬೇರೆ ರೀತಿಯಾಗಿ ಹೊರಗೆ ಬರ್ತಾ ಇರುತ್ತೆ. ಬಟ್ ಈಗ ಅಡ್ಡ ಮತದಾನದ ಮುಖೇನವಾಗಿ ಈ ತರದೊಂದು ಸಮಸ್ಯೆ ಕಂಡು ಬಂದಿರೋದಿದೆಯಲ್ಲ, ಇದು ಹೈಕಮಾಂಡ್ಗೂ ಕೂಡ ಈ ಸಮಸ್ಯೆನ ಬಗೆಹರಿಸಬೇಕಾದಂತ ಒಂದು ಅನಿವಾರ್ಯತೆಯನ್ನ ತುರ್ತನ್ನ ತಂದಿಡ್ತಾ ಇದೆ. ಆ ಕಾರಣಕ್ಕಾಗಿನೇ ಬುಲಾವ್ ಕೊಡ್ಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ನೀವು ನೋಡ್ಬೋದು, ವಿಜಯೇಂದ್ರ ಆಗಿರ್ಬೋದು, ಜೊತೆಗೆ ಆರ್ ಅಶೋಕ್ ಅವ್ರು ಆಗಿರ್ಬೋದು, ಬಹಳಷ್ಟು ಕಡೆ ನಿನ್ನೆ ಸಂಜೆಯಿಂದನೂ ಕೂಡ ಅವ್ರು ಫೋನ್ನಲ್ಲಿ ಮಾತನಾಡ್ತಾ ಇರೋದು, ಒಬ್ಬೊಬ್ಬರೇ ಹೋಗಿ ಮಾತನಾಡೋದು, ಇದೆಲ್ಲ ಕೂಡ ಹೈಕಮಾಂಡ್ ಕಡೆಯಿಂದ ಬರ್ತಾ ಇರುವಂತ ಕರೆಗಳು. ಸೊ ಹೈಕಮಾಂಡ್ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ನಾನು ಮೊದಲೇ ಹೇಳಿದಾಗೆ ಬಹಳ ಮುಜುಗರದ ವಿಚಾರ ಇದು ಬಿಜೆಪಿಗೆ. ಆಮೇಲೆ ಕಾಂಗ್ರೆಸ್ ವಿರುದ್ಧವಾಗಿ ಅವರಲ್ಲಿ ಸಮಸ್ಯೆ ಇದೆ ಅಂತೇಳಿ ಹೋರಾಟ ಮಾಡಬೇಕಾಗಿದ್ದಂಥ ಬಿಜೆಪಿಗೆ ಈಗ ಕಾಂಗ್ರೆಸ್ಸೇ ಬಿಜೆಪಿಯಲ್ಲಾಗಿರುವಂಥ ಬೆಳವಣಿಗೆಯನ್ನ ಎತ್ತಿ ತೋರಿಸಿ ಒಂದು ರೀತಿ ವ್ಯಂಗ್ಯ ಮಾಡೋದಕ್ಕೆ ಕಾರಣ ಆಗಿರುವಂಥ ಸಂಗತಿಗಳು. ಈ ಕಾರಣಕ್ಕಾಗಿನೇ ಇಲ್ಲಿ ಬಿಜೆಪಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈಗ ಆಲ್ರೆಡಿ ಸತ್ಯ ಶೋಧನೆಗಾಗಿ ಒಂದು ಟೀಮನ್ನು ಕೂಡ ಮಾಡಲಾಗಿದೆ. ಅದ್ರ ವರದಿ ಕೂಡ ಕೊಡೋದಕ್ಕೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಬಹುಶಃ 25ನೇ ತಾರೀಕಿನ ಒಳಗಾಗಿ ವರದಿ ಕೊಡಬೇಕು ಅಂತ. ಬಟ್ ಅದ್ರ ಒಳಗಾಗಿನೇ ಹೈಕಮಾಂಡ್ ಬೇರೆ ಬುಲಾವ್ ಕೊಟ್ಟಿದೆ. ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ನಿನ್ನೆ ಆಗಿರುವಂತಹ ಬೆಳವಣಿಗೆ ಸಹಜವಾಗಿ ಬಿಜೆಪಿಗೆ ಬಹಳ ಮುಜುಗರದ ಸಂಗತಿ. ಬಟ್ ಇದನ್ನ ಹೈಕಮಾಂಡ್ ಬಹಳ ಗಂಭೀರವಾಗಿ ಅಫ್ಕೋರ್ಸ್ ಪರಿಗಣಿಸಬೇಕಾದಂತ ಸನ್ನಿವೇಶ ಇದು. ಬಟ್ ಇದ್ರ ಇಂಪ್ಯಾಕ್ಟ್ ಏನಾಗ್ಬಿಡುತ್ತೆ ಅಂತ ಹೇಳ್ಕೊಂಡು ಜೊತೆಗೆ ಹೇಳ್ತಾ ಇದಾರಲ್ಲ ಪ್ರಮೋದ್, ನಿಮ್ ಜೊತೆಗೂ ಆರ್ ಅಶೋಕ್ ಎಲ್ಲ ಮಾತನಾಡ್ತಾ ಹೇಳ್ತಾ ಇದ್ರು ಪತ್ತೆ ಹಚ್ತೀವಿ ಅಂತೇಳಿ. ಬಟ್ ವಾಸ್ತವ ಏನು ಪ್ರಮೋದ್? ಅಷ್ಟು ಸುಲಭವಾಗಿ ಪತ್ತೆ ಹಚ್ಚೋಕ್ ಆಗುತ್ತಾ? ಪತ್ತೆ ಹಚ್ಚೋದ್ರ ಕ್ರಮ ಏನು? ಈ ತರದೆಲ್ಲ ಪ್ರಶ್ನೆ ಈಗ ರಾಜ್ಯದಲ್ಲಿ ಕಾರ್ಯಕರ್ತರು ಪ್ರಮುಖವಾಗಿ ಮೂಡ್ತಾ ಇದೆ. ಪ್ರಮೋದ್, ಮಲ್ತೇಶ್, ಈಗಾಗಲೇ ಪತ್ತೆ ಹಚ್ಚದೇ ಇರಲಿ, ಈಗ ಎಲ್ಲವೂ ಕೂಡ ಮುಗ್ದೋದ್ಮೇಲೆ ಈಗ ಏನೇ ಮಾಡಿದ್ರು ಕೂಡ ಅದು ರಿಸಲ್ಟ್ಗೆ ಯಾವುದೇ ರೀತಿಯಂಥ ಪರಿಣಾಮ ಬರೋಲ್ಲ. ಅದೆಲ್ಲವೂ ಕೇವಲ ಪೋಸ್ಟ್ ಮಾರ್ಟಮ್ ಆಗಿರುತ್ತೆ. ಬಹುಶಃ ಎಲ್ಲದರ ಅರಿವಿದೆ, ಆದರೆ ಆಗಿರುವಂಥ ಬೆಳವಣಿಗೆಗಳಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಂತ ಅನಿವಾರ್ಯತೆ ಸಹಜವಾಗಿ ಬಿಜೆಪಿ ನಾಯಕರುಗಳಿಗೂ ಕೂಡ ಇದೆ. ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ಸದನ ಸಮಿತಿ ಮಾಡಿ ಅವರನ್ನು ಪತ್ತೆ ಹಚ್ಚಿ ಅನಂತರ ಕ್ರಮ ಕೈಗೊಳ್ಳುವ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ, ಅಥವಾ ಒಂದು ಆರ್ಗನೈಸೇಷನಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇದೆಲ್ಲವೂ ಕೂಡ ಮುಂದೆ ಆಗುವಂಥ ಅಥವಾ ಆಗ್ಬೋದಂಥ ಒಂದು ಮೆಸೇಜಿಂಗ್ ಅಷ್ಟೇ. ಆದರೆ ಈಗ ಆಗಿರುವಂಥ ಪರಿಣಾಮವನ್ನು ನೋಡ್ತಾ ಇದ್ರೆ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆಗೆ ವೀಕ್ ಲಿಂಕ್ಸ್ ಇದೆ, ಅಥವಾ ಸಂಪೂರ್ಣವಾಗಿ ಸಂಘಟನಾತ್ಮಕವಾಗಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಒಂದು ಗೊತ್ತಾಗ್ತಾ ಇರುವಂಥದ್ದು. ಬೇರೆ ಬೇರೆ ಕಾರಣಗಳಿರುತ್ತೆ. ಅಫ್ಕೋರ್ಸ್ ಆಡಳಿತ ಪಕ್ಷ ಇದ್ದ ಮಾತ್ರಕ್ಕೆ ಎಲ್ಲ ಬಿಜೆಪಿಯ ಶಾಸಕರಷ್ಟು ಸುಲಭವಾಗಿ ಹೋಗ್ಬಿಡ್ಬೇಕಾ? ಈ ಒಂದು ಪ್ರಶ್ನೆ ಕೂಡ ಬಿಜೆಪಿಯ ನಾಯಕತ್ವದ ಮುಂದೆ ಇದೆ. ಆಡಳಿತ ಪಕ್ಷ ಇದೆ, ನಾವು ಕೂಡ ಹಿಂದೆ ಆಡಳಿತ ಪಕ್ಷ ಇದ್ದಾಗ ಕಾಂಗ್ರೆಸ್ನವ್ರು ಬಂದಿದ್ರು ಅಂದರೆ ಕಾಂಗ್ರೆಸ್ನ ವೀಕ್ನೆಸ್ ನಿಮ್ಮ ಸ್ಟ್ರೆಂತ್ ಆಗಬಾರ್ದು, ಅಥವಾ ಬಿಜೆಪಿಯ ವೀಕ್ನೆಸ್ ಕಾಂಗ್ರೆಸ್ನ ಸ್ಟ್ರೆಂತ್ ಆಗಬಾರ್ದು. ಈ ಒಂದು ಅರಿವು ಬಿಜೆಪಿ ನಾಯಕರಿಗೆ ಖಂಡಿತವಾಗ್ಲೂ ಇದೆ, ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಖಂಡಿತವಾಗ್ಲೂ ಇದೆ. ಅಟ್ ದ ಸೇಮ್ ಟೈಮ್ ಪಕ್ಷದ ಒಳಗಿರುವಂಥ ಆಂತರಿಕವಾದಂಥ ರಾಜಕೀಯ, ಒಳ ರಾಜಕೀಯ, ಇದೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪಕ್ಷದ ಮೇಲೆ ಪರಿಣಾಮ ಮೊದಲಿಂದಲೂ ಕೂಡ ಬಿಡ್ತಾ ಇತ್ತು. ಈಗ ಅದು ನೇರವಾಗಿ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುವಂತಾಗಿದೆ. ಮಾಲ್ತೇಶ್, ಇದು ಕೇವಲ ಪರಿಷತ್ನ ಚುನಾವಣೆಯಲ್ಲಿ ಆದಂಥ ಹಿನ್ನಡೆ, ಸಹಜವಾಗಿ ಇದನ್ನು ಹೇಗೋ ಮ್ಯಾನೇಜ್ ಮಾಡ್ಬೋದು. ಜೊತೆಗೆ ಗೆದ್ದಿರುವಂಥ ಹಿನ್ನೆಲೆ ಅಂದರೆ ಎರಡೂ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಅಂತ ಭಾರಿ ದೊಡ್ಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿಲ್ಲ. ಆದರೆ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ಸಂಘಟನಾತ್ಮಕವಾಗಿ ಎಷ್ಟು ವೀಕೆಂಡ್ ಇದೆ, ಅಥವಾ ಸಂಘಟನಾತ್ಮಕವಾಗಿ ಯಾವ ರೀತಿ ಇನ್ನಷ್ಟು ಗಟ್ಟಿಗೊಳಿಸಬೇಕು, ಅದನ್ನು ಸೂಚನೆ ಖಂಡಿತವಾಗ್ಲೂ ಹೈಕಮಾಂಡ್ಗೆ ಸಿಕ್ಕಿದೆ ಅಂತ ನಾವಿಲ್ಲ ಭಾವಿಸ್ಬೋದಾಗುತ್ತೆ. ಅಟ್ ದ ಸೇಮ್ ಟೈಮ್ ಈಗ 23ನೇ ತಾರೀಕು ಇಬ್ಬರಿಗೂ ಅಂದರೆ ಆರ್ ಅಶೋಕ್ ಸೇರಿದಂತೆ ಅಥವಾ ವಿಜಯೇಂದ್ರ ಅವರು ಕೂಡ ಕರೆತರಲಾಗಿದೆ. ಇದ್ರ ಜೊತೆಗೆ ರಾಧಾ ಮೋಹನ್ ದಾಸ್ ಅವರನ್ನು ಕೂಡ ಕರೆತರಲಾಗಿದೆ. ಇಲ್ಲಿ ರಾಧಾ ಮೋಹನ್ ದಾಸ್ ಅವರ ಬಗ್ಗೆ ನಾವು ಹೇಳಲೇಬೇಕಾಗತ್ತೆ. ಯಾಕೆಂದರೆ ಅಲ್ಲಿ KPCC ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲೇ ಕೂತು ಇಲ್ಲಿ ಎಲ್ಲ ಶಾಸಕರ ಜೊತೆಗೆ ಕೋರ್ಡಿನೇಟ್ ಮಾಡಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಅವರೇ ಕೂತು ಮಾನಿಟರ್ ಮಾಡಿದ್ರು. ಆದರೆ ಈಗ ಬಿಜೆಪಿಯ ಉಸ್ತುವಾರಿಯಾಗಿರುವಂಥ ರಾಧಾ ಮೋಹನ್ ದಾಸ್ ಎಲ್ಲಿದ್ದಾರೆ
ಬಂದಿದ್ದರೋ ಗೊತ್ತಿಲ್ಲ, ನಿನ್ನೆಂತೂ ಎಲ್ಲೂ ಕೂಡ ಬಂದಿರಲಿಲ್ಲ. ಜೊತೆಗೆ ಯಾವುದೇ ರೀತಿಯಂಥ ಸಭೆಗಳನ್ನು ಮಾಡೋದಾಗಲಿ ಅಥವಾ ಕೋರ್ಡಿನೇಷನ್ ಮಾಡುವಂಥದ್ದಾಗಲಿ ಅದ್ಯಾವುದನ್ನು ಕೂಡ ಮಾಡಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಈಗ ರಾಧಾಮೋಹನ್ ದಾಸ್ ಅವರನ್ನು ಕೂಡ 23ನೇ ತಾರೀಕು ಬುಲಾವ್ ಮಾಡಲಾಗಿದೆ. ಹೈಕಮಾಂಡ್ ಕಚೇರಿ ಬಹುಶಃ ಇದೆಲ್ಲವನ್ನೂ ಕೂಡ ಎಕ್ಸ್ಪ್ಲನೇಷನ್ ತಗೊಳುತ್ತೆ. ಎಲ್ಲರನ್ನೂ ಕೂಡ ಅವರು ಸಹಜವಾಗಿ ಕೇಳ್ತಾರೆ ಯಾವ ಕಾರಣಕ್ಕೋಸ್ಕರ ಹಿನ್ನಡೆ ಆಯಿತು, ಯಾರೆಲ್ಲ ಆದರೂ, ಅದೆಲ್ಲವೂ ಕೂಡ ಯಾರು ಮಾಡಿದ್ರು ಅನ್ನುವಂಥದ್ದು ಬೇರೆ. ಅಟ್ ದ ಸೇಮ್ ಟೈಮ್ ಎಲ್ಲಿ ವೀಕ್ ಲಿಂಕ್ಸ್ ಇದೆ ಅಥವಾ ಎಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದಂಥ ಕೋರ್ಡಿನೇಷನ್ ಆಗಿಲ್ಲ ಅದೆಲ್ಲವೂ ಕೂಡ ಸರಿಪಡಿಸುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾರೆ. ಅದಾದ ಬಳಿಕ ಈ ಹೊಣೆಗಾರಿಕೆ ವಿಚಾರ, ನಾಯಕತ್ವ ಬದಲಾಗ್ಬಿಡುತ್ತಾ, ನಾಯಕತ್ವ ಚೇಂಜ್ ಆಗ್ಬಿಡುತ್ತಾ, ಅದನ್ನು ತತ್ಕ್ಷಣಕ್ಕೆ ಹೇಳೋಕ್ಕಾಗಲ್ಲ. ಬಟ್ ಇದು ರಾಜಕೀಯ ಕಾರಣವಾಗಿ ಪರಿಗಣನೆ ಆದರೂ ಕೂಡ ಆಶ್ಚರ್ಯ ಏನಿಲ್ಲ. ಯಾಕಂದರೆ ರಾಜಕಾರಣದಲ್ಲಿ ಸಕಾರಣ ಇರಬೇಕು. ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಒಂದು ಕಾರಣ ಇರಬೇಕು, ಆ ಕಾರಣ ಸಕಾರಣವಾಗಿರಬೇಕು. ಹೀಗಾಗಿ ಪರಿಷತ್ ಚುನಾವಣೆಯ ಹಿನ್ನಡೆ ಅಥವಾ ಈ ಅಡ್ಡಮತದಾನ BJP ನಾಯಕತ್ವದ ಬದಲಾವಣೆಗೋ ಅಥವಾ BJP ನಾಯಕತ್ವದಲ್ಲಿ ಹೊಸ ನಾಯಕತ್ವಕ್ಕೋ ಒಂದು ಕಾರಣ ಆಗತ್ತಾ? ಅದು ಹೈಕಮಾಂಡ್ನಲ್ಲಿ ಗೊತ್ತಾಗುತ್ತೆ. ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಪ್ರಮೋದ್.